ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ ಮಾಡುತ್ತಾ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವರು ನಮ್ಮ ಕಾಲನಿಯಲ್ಲಿ ಅಂದರೆ ಸಿದ್ಧಾರೂಢ ಕಾಲನಿಯ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಸ್ವಗೃಹದಲ್ಲಿ ಸ್ವಲ್ಪ ಕಾಲದ ನಂತರ ಅಂದರೆ 3 ವರ್ಷದ ಹಿಂದೆಯೇ ಇವರು ಬಂದವರು. ಅವ್ರ ಮನೆ ಹತ್ರನೇ ನಮ್ಮ ಮನೆಯೂ ಇರುತ್ತದೆ. ಅಲ್ಲೇ ಚಿಕ್ಕ ಪುಟ್ಟ ಮಕ್ಕಳಿಗೆ ಯೋಗಗಳನ್ನು ಕಲಿಸುತ್ತಾ ಇರುವಾಗ ನಂಗೆ ಬ್ಯಾಕ್ ಪೇನ್ ಅದ, ನಾನು ಹೋದ್ರಾಯ್ತು, ದೊಡ್ಡ ಸಾಹಿತಿಯವರ ಅವರು ವಿಚಾರಧಾರೆಗಳು ನಾವು ತಿಳ್ಕೊಂಡ್ರಾಯ್ತು. ಕರೋನಾ ಬಂದಾಗ ಹಿಡಿದು ನಾವು ಸಾಹಿತ್ಯದಲ್ಲಿ ನಾವು ಸಿದ್ದರಾಮ ಸರ್ ಎಲ್ಲರೂ ಒಂದು ಗ್ರೂಪ್ ಮಾಡಿ ಕವನಗಳು ಬರಿತಾ ಇರ್ತೀವಿ. ಅವಾಗ ಈ ಮೇಡಮ್ ಅವರು ಪರಿಚಯ ಆದ್ರಿ, ಯೋಗ ಮಾಡ್ಕೊತ ಹಾಗೆ ಅವ್ರ ಹಾವ ಭಾವ, ಅವ್ರ ವರ್ತನೆ, ಅವ್ರ ಶಿಸ್ತು, ಅವ್ರದ್ದೆಲ್ಲ ನೋಡಿ ಮೇಡಮ್ ನಾನು ನಮ್ಮ ಹಾವಭಾವುಕ ಅವ್ರ ಹಾವಭಾವುಕ ಎಲ್ಲ ಗಂಧ ಹಾಲು ಗಂಧ ಜೇನು ಸೇರಿದಂಗೆ ಆಯಿತು. ಹೀಗಾಗಿ ನಾವು ಎಲ್ಲರೂ ಏನು ಮಾಡಿದ್ರು, ಮೇಡಮ್ ಅನ್ನೋದು ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕ್ರಿ. ನಾವು ಬರೀ ಶಿಕ್ಷಕರು ಅಷ್ಟೇ ಅಲ್ಲ, ಸಾಹಿತ್ಯದೊಳಗೆ ಈಗ ಕರೋನಾ ಬಂದಾಗ ಹಿಡಿದು ಬಂದಿದ್ದೆವು, ಈಗ ನಾವು ಸಾಹಿತ್ಯದೊಳಗೆ ಸೇರೀವಿ, ಒಂದು ಪುಸ್ತಕ ಬಿಡುಗಡೆ ಮಾಡಮ್ರಿ ಅಂತ. ಆಯ್ತು ತಗೋರಿ, ಇಷ್ಟ್ರಿ ಸಣ್ಣ ಮಗು ಮಾತಾಡ್ದಂಗೆ ಆಯ್ತಮ್ಮ ಮಾಡಮ್ಮ, ಯಾವುದಕ್ಕೂ ತೊಂದರೆನೇ ಮಾಡ್ಕೋತಿದ್ದಿಲ್ಲ. ದೊಡ್ಡವರು ಹೇಳಿದ್ರು ಹೂನೇ ಅನ್ನೋರು, ಚಿಕ್ಕವ್ರು ಹೇಳಿದ್ರು ಹೂನೇ ಅನ್ನೋರು, ಎಲ್ಲದಕ್ಕೆ ತಲೆಬಾಗಿ ಕೆಲಸ ಮಾಡೋರು. ಒಂದು ಹುಡುಗಿ ಯೋಗ ಮಾಡಕ್ಕೆ ಬಂದಿದ್ರು ರೀ, ಬಹುಶಃ ಎಷ್ಟಂದ್ರೆ 8-9 ವರ್ಷದ ಹುಡುಗಿ ಅದ. ಆ ಹುಡುಗಿ ಕೈ ಹಿಂಗಾಗಿತ್ತು. ಈ ಕೈ ಹಿಂಗಾದ್ರೆ ಈ ಕೈ ಹಿಂಗಾಗ್ಯದಲ್ಲ ತಂಗಿ ದಿನ ಮಾಲಿಸ್ ಮಾಡಮು, ನೀ ಬಾ ಸಾಯಂಕಾಲನೂ ಬಾ ಮುಂಜಾನು ಬಾ ಅಂತ ಹುಡುಗಿಗೆ ಶಿಸ್ತಾಗಿ ಮಾಡಿ ಜರ 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 ಈಗ ಇಂಪ್ರೂವ್ ಆಗ್ಬೇಕತ್ತೀವಿ ನೋಡ್ರಿ. ಅಂತ ಇಂಥ ಇದೆಲ್ಲ ನಾವು ಅವ್ರದ್ದು ಆಯುರ್ವೇದಿಕ್ ವೈದ್ಯರೇ ಅನ್ಬೇಕು. ಆಯುರ್ವೇದಿಕ್ ವೈದ್ಯನೂ ಆಗಿದ್ರು, ಹಾಗೂ ಯೋಗ ಗುರು ಆಗಿದ್ರು, ಮತ್ತು ಸಾಹಿತ್ಯದ ಗುರು ಇವರೇ ಆಗಿ ನನಗೆ ಮೇಡಮ್ ನನಗೊಂದು ಹೆಸರು ಕೊಡ್ರಿ ನೀವು ಅಂದರೆ ಅನುಚಂದ್ರ ಅಂತ ಹೆಸರು ಕೊಡ್ರಿ. ಅನು ಅಂದ್ರೆ ಅನಸೂಯಬಾಯಿ, ಚಂದ್ರ ಅಂದ್ರೆ ಚಂದ್ರಕಲಾ ಬಿದ್ರಿ ಅಂತೇಳಿ ನಾನು ಅಂಕಿತ ನಾಮ ಅನುಚಂದ್ರ ಅಂತೇಳಿ ಇಟ್ಬಿಟ್ರಿ. ಇಟ್ಟು ಒಂದು ಪುಸ್ತಕ ಎಲ್ಲ ತಯಾರಾಯಿತು, ಬಿಡುಗಡೆ ಮಾಡ್ಬೇಕಂದ್ರೆ ಆಗಲಿಲ್ಲ. ಇವರು ಬೇರೆ ಬೇರೆ ಸಾಹಿತ್ಯದೊಳಗೆ ಎಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ರಿ ನಿಮಗೆ. ಅಲ್ಲಿ ಅನುಭವ ಮಂಟಪದಾಗ ಮರಣವೇ ಮಾನವೇ ಅಂತ ಮನ್ಸೂನಿ ಬರ್ತಿ ಅಂದರು. ಆಯ್ತು ರೀ, ಒಂದೊಂದು ಸರ್ತಿನ ಹೋಗ್ತಿದ್ದಿಲ್ರಿ, ನಮ್ಮ ಮನ್ಯಾಗ ಸ್ವಲ್ಪ ನೋಡ್ಬೇಕಲ್ರಿ. ಶಿಕ್ಷಕರಾಗಿ ಅಲ್ಲಿ ಸೇವೆ ಮಾಡಿ ಮನ್ಯಾಗ ನಮ್ಮ ಮನ್ಯಾಗ ಇರಲಿಲ್ಲ ಅಂದ್ರೆ ಇವ್ರ ಹಪ್ಪು ಅಂತ ಮಾರಿ ಬಿಡಿಸೋದು, ಇದನ್ನು ನಮ್ಮ ಮನ್ಯಾಗ ಸೇರ ವರ್ತನೆ ನೋಡಿ ಒಂದೊಂದು ಸರ್ತಿ ಮೇಡಮ್ ಬರ್ತೀನಿ ಅಂತಿದ್ದೆ, ಒಂದೊಂದು ಸರ್ತಿ ಆಗಲ್ಲ ಮೇಡಮ್ ನೀವೇ ಹೋಗಿ ಅಂತಿದ್ದೆ. ಅವರು ಈ ಕಡೆ ಎದಿದ್ ಕೂತಿದ್ರು ನೋಡ್ರಿ, ಆನಂತ ವಿಜಯಪುರ ಎಲ್ಲ ಕಡೆಗೆ ಹೋದ್ರಿ. ಅದು ಅಕಾಡೆಮಿಕ್ ಚಕೋರಿ ಅಂತೇಳಿ ಕೇಸಿಂದ ಕೆಲಸ ಮಾಡುವಾಗ ನನ್ನ ಕೈಲಿ ಆಗಲ್ಲ ಮೇಡಮ್ ಅಂತಿದ್ವಿ, ಹೋಗಿ ಅಂತಿದ್ವಿ. ಆಯ್ತು ತಗೋ ಅನ್ಸೋ ಅಂತೀವಿ. ಇಷ್ಟು ಸರಳ ಸ್ವಭಾವ ರೀ. ನನ್ನ ಕಷ್ಟಗಳನ್ನು ಎಂದೂ ಹೇಳ್ಕೊಲಿಲ್ರಿ ಅವರು. ಬರೀ ಕಾಲು ಜರ್ಬಿದ್ದಿನ ಒಂದೇ ನೆಪ, ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ, ಏನಿದ್ದಿದ್ದಿಲ್ಲ. ಅದು ಹೆಂಗೆ ಕ್ಯಾನ್ಸರ್ ಆಯಿತು, ಹೆಂಗೆ ಭಗವಂತ ಹೆಂಗೆ ಕರ್ಕೊಂಡು ಏನು ನಾವೆಲ್ಲ ಕಲೀಲಿದ್ದೀವಿ ಅಂತೇಳಿ ಕಸ್ಕೊಂಡು ಬಿಟ್ಟಿದ್ದೇನೋ ಅಂತ ಅನ್ಸ್ಲತ್ತದ ನನಗೆ. ಇಂಥ ಒಂದು ಒಳ್ಳೆ ಗಣ್ಯಮಾನ್ಯರು ಈಗ ನಾವು ಕಳ್ಕೊಂಡಿವೇನೋ ಅಂತೇಳಿ ಅವರಿಗೆ ಅವ್ರ ಕಷ್ಟ ಎಷ್ಟು ಇತ್ತು ಅಷ್ಟು ಅಲ್ಲಿ ಆಸ್ಪತ್ರೆ ಒಳಗೆ ಶಾಂತಿ ಸಿಕ್ಕುತ್ತೇನೋ ಅಂತ ಅನಿಸ್ತದೆ. ಒಂದು 5-6 ತಿಂಗಳಿದ್ದು. ಯಾಕಂದ್ರೆ ಗಂಡ ಯಾವಾಗ ನೋಡಿದ್ರೆ ಗಂಡನ ಸೇವೆ ಮಾಡ್ಕೋತೇನೆ, ಅವ್ರಿಗೂ ಯೋಗ ಮಾಡಿಸ್ತಿರು, ನಮಗ ಯೋಗ ಮಾಡಿಸ್ತಿರು, ತಾನು ಯೋಗ ಮಾಡ್ತಿರು. ಹೀಗೆಲ್ಲ ಯೋಗದೊಳಗಿಂದ ನಾವೆಲ್ಲ ಪರಿಚಯ ಆಗಿ ಈ ನಮ್ಗೆ ಅನುಚಂದ್ರ ಅಂತ ಅಂಕಿತ ನಾಮ ಇಟ್ಟು ಅದಿನ್ನ ಪುಸ್ತಕನೇ ಬಿಡುಗಡೆ ಆಗಿಲ್ಲ. ಅವ್ರ ಮರಣ ತಗೊಂಡು ಭಾಳ ದುಃಖ ಆಗ್ತಾ ಇದೆ. ಆದರೂ ಒಂದು ದಿನ ಹೇಳಿದ್ರಲ್ರಿ, ಕಿಚ್ಚು ಇಸ್ರೊಳಗೆ ಇದ್ದನ್ನು ಇಸ್ತ್ರಿ ಹೆಂಗೆ ಬಡ್ದಟ್ಟದ ಅಂತೇಳಿ, ಹಂಗೆ ಅವ್ರ ಜೀವನ ಎಲ್ಲ ನಮ್ಮ ದೇಶಕ್ಕಾಗಿ ನಮ್ಮ ನಾಡ ನುಡಿಗಾಗಿ ಭಾಳಷ್ಟು ಬಡದಾಡಿ ಹೋದರು. ಆದರೆ ಇನ್ನೊಂದು ಮಾತು ಹೇಳ್ತಿದ್ರು, ಅವರು ಪತಿ ದೇವರು
ಅವರು ತೀರ್ಕೊಂಡ್ರಂದ್ರೆ ನಾನು ಅನುಭವ ಮಂಟಪ ಮಾಡ್ತೀನಿ, ಮನೆಯ ಅನುಭವ ಮಂಟಪ ಮಾಡ್ತೀನಿ. ಅದರೊಳಗೆ ನಾವೆಲ್ಲರೂ ಸೇವೆ ಮಾಡೋ ಮನಸ್ಸು, ನಾವೆಲ್ಲರೂ ಸೇವೆ ಮಾಡೋ ಅನುಭವ ಮಂಟಪ ಮಾಡಬೇಕು. ಎಲ್ಲರಿಗೆ ಒಂದು ಸಾಹಿತ್ಯಗಳು ರಚನೆ ಮಾಡಮು, ಅಲ್ಲಿ ನಾವೆಲ್ಲರೂ ಸೇವೆ ಮಾಡ್ಕೊಂಡು ನಮ್ಮ ಮನೆಯವ್ರು ಎಷ್ಟು ಇರತ್ತನ ನಾನು ಇಲ್ಲೇ ಇರ್ತೀನಿ, ಆಮೇಲೆ ನಾವು ಅನುಭವ ಮಂಟಪಕ್ಕೆ ಹೋಗೋಬ್ರಿ ಅಂತಂತೀವಿ. ಅದೊಂದು ಅವ್ರ ಆಸೆ ನೆರವೇರಿಸ್ಬೇಕು ಅವ್ರಿಗೆಲ್ಲ. ಇಷ್ಟೇ ಹೇಳಿ ಅವರ ಶಾಂತಿ ಸುಖ ನೆಮ್ಮದಿಯ ದೇವ್ರ ಭಗವಂತ ಕೊಡಲಿ ಅಂತ ಬೇಡಿಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಚಂದ್ರಕಲಾ ಮೇಡಮ್ ಅವರ